ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವರ್ಷದಲ್ಲಿ ಕೇವಲ 28 ದಿನ ಮಾತ್ರ ತೆರೆಯುವಂತಹ ಯಾವುದೇ ಗರ್ಭಗುಡಿ ಚಾವಣಿ ಇಲ್ಲದಂತಹ ಜಗತ್ತಿನ ಏಕೈಕ ಶಿವನ ಸನ್ನಿಧಾನ ಎಲ್ಲಿದೆ ಗೊತ್ತಾ? ಇದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ದಟ್ಟ ಕಾಡಿನಲ್ಲಿರುವಂತಹ ಈ ಕ್ಷೇತ್ರವೇ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ. ಕೊಟ್ಟಿಯೂರು ದೇವಾಲಯವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ. ಸಾವಿರಾರು ವರ್ಷಗಳಿಂದ ಇದು ತಪಸ್ಸು, ಯತ್ನ ಮತ್ತು ಶಿವರಾಧನೆಯ ಪವಿತ್ರ ಸ್ಥಳವೆಂದು ಭಕ್ತರು ನಂಬಿದ್ದಾರೆ. ಶಿವಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಶಿವ ಸಾಕ್ಷಾತ್ಕಾರ ಸನ್ನಿಧಾನವಿದು. ಶಿವಪುರಾಣದಲ್ಲಿಯೂ ಕೊಟ್ಟಿಯೂರಿನ ಉಲ್ಲೇಖವಿದೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನ ಮಗನಾದ ದಕ್ಷ ಪ್ರಜಾಪತಿಯು ತನ್ನ ಮಗಳಾದ ಸತೀದೇವಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಆದರೆ ಶಿವನ ವೇಷಭೂಷಣ ಮತ್ತು ತಪಸ್ವಿ ಜೀವನವನ್ನು ದಕ್ಷನು ಇಷ್ಟಪಡುವುದಿಲ್ಲ. ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ಹಮ್ಮಿಕೊಳ್ತಾರೆ. ಆದರೆ ಶಿವ ಹಾಗೂ ಸತೀದೇವಿಗೆ ಈ ಯಜ್ಞಕ್ಕೆ ಆಹ್ವಾನ ನೀಡಿರುವುದಿಲ್ಲ. ಯಾಗಕ್ಕಾಗಿ ತನ್ನ ತವರಿನ ಕರೆ ಬಾರದೇ ಇರೋದಕ್ಕೆ ಸತೀದೇವಿಗೆ ಬೇಸರವಾಗುತ್ತದೆ. ಶಿವ ಬೇಡವೆಂದರೂ ತನ್ನ ತವರಿನ ಯಾಗಕ್ಕೆ ಆವಾಹನ ಇರದೇ ಇದ್ರೂ ಸತೀದೇವಿ ಏನ್ ಮಾಡ್ತಾಳೆ, ಹೊರಟ್ಬಿಡ್ತಾಳೆ. ಯಾಗದ ಸ್ಥಳದಲ್ಲಿ ತಂದೆಯ ಕಟ್ಟು ಮಾತು ಮತ್ತು ಶಿವನನ್ನು ಎಲ್ಲರ ಮುಂದೆ ಅವಮಾನಿಸುತ್ತಾನೆ. ಪತಿಗೆ ಆದಂತಹ ಈ ಅವಮಾನವನ್ನು ಸಹಿಸದ ಸತೀದೇವಿಗೆ ತುಂಬಾನೇ ಕೋಪ ಉಂಟಾಗುತ್ತದೆ, ನೋವು ಉಂಟಾಗುತ್ತದೆ. ಅದೇ ಯಜ್ಞ ಕುಂಡದಲ್ಲಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಆ ಒಂದು ಜಾಗವೇ ಕೊಟ್ಟಿಯೂರು. ಸತಿಯ ದೇಹತ್ಯಾಗದ ಸುದ್ದಿಯಿಂದ ಶಿವದೇವ ಈ ಜಾಗಕ್ಕೆ ಬರುತ್ತಾನೆ. ಪತ್ನಿಯನ್ನು ಕಳೆದುಕೊಂಡಂತಹ ಶಿವನ ಕೋಪಕ್ಕೆ, ದುಃಖದ ತೀವ್ರತೆಗೆ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗುತ್ತೆ. ಸತೀದೇವಿಯ ಸಾವಿನಿಂದ ಕೋಪಗೊಂಡಂತಹ ಶಿವನು ತನ್ನ ಜಡೆಯನ್ನು ನೆಲಕ್ಕೆ ಬಡಿಯುತ್ತಾನೆ. ಅದರಿಂದ ಹುಟ್ಟಿದಂತಹ ವೀರಭದ್ರನು. ವೀರಭದ್ರ ದಕ್ಷನ ಯಾಗವನ್ನು ಧ್ವಂಸಗೊಳಿಸಿ ದಕ್ಷನ ರುಂಡವನ್ನು ಕತ್ತರಿಸುತ್ತಾನೆ. ನಂತರ ಶಿವನ ಕೋಪ ತಣಿಸಲು ಬ್ರಹ್ಮ ಮತ್ತು ವಿಷ್ಣುಗಳನ್ನು ಪ್ರಾರ್ಥಿಸಿದಾಗ ದಕ್ಷನಿಗೆ ಮರುಜೀವ ನೀಡಲಾಗುತ್ತದೆ. ಈ ಒಂದು ಘಟನೆ ನಡೆದಂತಹ ಸ್ಥಳವೇ ಸಾಕ್ಷಾತ್ ವಿಷ್ಣುದೇವನೇ ಶಿವನ ಕೋಪವನ್ನು ಶಮನ ಮಾಡಲು ಮುಂದಾಗುತ್ತಾನೆ. ಕೊನೆಗೆ ಈ ಜಾಗಕ್ಕೆ ಬಂದು ದರ್ಶನ ಪಡೆದವರು ಯಾರು ತನ್ನಂತೆ ನೋವನ್ನು ಅನುಭವಿಸಬಾರದು, ಅವರ ಇಷ್ಟಾರ್ಥ ನೆರವೇರಬೇಕು ಅಂತ ಶಿವನಿಂದ ವರ ಪಡೆದಂತಹ ಅಪರೂಪದ ಜಾಗ ಎನ್ನುವಂತಹ ನಂಬಿಕೆ ಇದೆ. ಇಲ್ಲಿರುವಂತಹ ಶಿವಲಿಂಗ ಮಾನವ ನಿರ್ಮಿತವಲ್ಲ, ಇದು ಸ್ವಯಂಭೂ ಲಿಂಗ. ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಆದಿವಾಸಿಗಳು ಬೇಟೆಯಾಡಬೇಕಾದ್ರೆ ಅವರ ಒಂದು ಬಾಣದಲ್ಲಿ ಆ ಒಂದು ಕಲ್ಲಿಗೆ ಬೀಳುತ್ತೆ. ಆ ಕಲ್ಲಿನಿಂದ ಜುಳು ಅಂತ ರಕ್ತ ಹರಿಯಲು ಆರಂಭಿಸುತ್ತೆ. ಇಂದಿಗೂ ಸಹ ಇಲ್ಲಿ ಆ ಗಾಯವನ್ನು ವಾಸಿ ಮಾಡುವಂತೆ ಶಿವಲಿಂಗಕ್ಕೆ ನಿರಂತರವಾಗಿ ತುಪ್ಪ ಮತ್ತು ಎಳನೀರಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಮತ್ತೊಂದು ಆಶ್ಚರ್ಯ ಅಂದರೆ ಮಹಾನ್ ಜ್ಞಾನಿ ಶ್ರೀ ಆದಿಶಂಕರಾಚಾರ್ಯರು ಈ ಜಾಗದ ಉಗ್ರ ದೈವಿಕ ಶಕ್ತಿಯನ್ನು ಕಂಡು ಪವಿತ್ರ ಭೂಮಿಯ ಮೇಲೆ ಕಾಲಿಡಲು ಹೆದರಿ ನದಿಯ ಆಚೆ ದಡೆಯಿಂದಲೇ ನಿಂತು ಪೂಜೆಯನ್ನ ಮಾಡ್ತಾರೆ. ಕೊಟ್ಟಿಯೂರಿನಲ್ಲಿ ಭಕ್ತರಿಗೆ ಒಡುಪು ಎನ್ನುವಂತಹ ವಿಚಿತ್ರವಾದ ಹೆಸರು ಕೇಳಿದ್ದೀರಾ? ಈ ಒಂದು ವಿಚಿತ್ರ ಬಿಳಿ ಬಿದಿರಿನ ಹೂವುಗಳನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಯಾಕೆದು ಬಿದಿರಿನಿಂದ ಹೂವನ್ನು ಯಾಕೆ ಪ್ರಸಾದವಾಗಿ ಕೊಡ್ತಾರೆ ಅನ್ನೋದು ಕೇಳಿದ್ದೀರಾ? ಇದರ ನಿಜವಾದ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಶಿವನ ವೀರಭದ್ರನನ್ನು ಸೃಷ್ಟಿಸಿ ದಕ್ಷ ಮಹಾರಾಜನ ತಲೆಯನ್ನು ಕತ್ತರಿಸಿದಾಗ ದಕ್ಷನ ಬಿಳಿ ಗಡ್ಡ ಕಾಡಿನಾದ್ಯಂತ ಚೆಲ್ಲಿಸುತ್ತೆ. ಆ ಒಂದು ಗಡ್ಡದ ಸಂಗೀತವೇ ಈ ಬಿಳಿ ಬಿದಿರಿನ ನಾರುಗಳು. ಇದನ್ನು ಮನೆಯಲ್ಲಿ ಇಟ್ಟರೆ ಯಾವುದೇ ಕೆಟ್ಟ ಶಕ್ತಿಗಳು ಬರುವುದಿಲ್ಲ ಎಂಬುದು ಇಲ್ಲಿನ ನಂಬಿಕೆ. ಕೊಟ್ಟಿಯೂರಿನಲ್ಲಿ ಬಾವಲಿ ನದಿಯ ತಳದಲ್ಲಿ ಅಕ್ಕರೆಯ ಕೊಟ್ಟಿಯೂರು ಮತ್ತು ಕರೆ ಕೊಟ್ಟಿಯೂರು ಎಂಬ 2 ದೇವಾಲಯಗಳಿವೆ. ಮುಖ್ಯ ದೇವಾಲಯವಾದಂತಹ ಅಕ್ಕರೆಯ ಕೊಟ್ಟಿಯೂರು ವರ್ಷಕ್ಕೆ ಕೇವಲ 28 ದಿನಗಳ ಅಂದರೆ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರವೇ ಭಕ್ತರ ದರ್ಶನಕ್ಕಾಗಿ ತೆರೆದಿರುತ್ತದೆ. ಉಳಿದ ಸಮಯದಲ್ಲಿ ಇದು ಮುಚ್ಚಿರುತ್ತದೆ. ಇಲ್ಲಿ ಯಾವುದೇ ಗರ್ಭಗುಡಿಯ ಕಟ್ಟಡವಿಲ್ಲ. ನದಿಯ ದಡದ ತಗ್ಗು ಪ್ರದೇಶದಲ್ಲಿ ಕಲ್ಲಿನ ವೇದಿಕೆಯ ಮೇಲೆ ಪೂಜೆಗಳನ್ನು ನಡೆಯುತ್ತವೆ. ನೋಡುವುದಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಟ್ಟಿಯೂರು ದೇವಾಲಯದ ಇತಿಹಾಸ ಏನು, ಅದರ ಪೌರಾಣಿಕ ಹಿನ್ನೆಲೆ ಏನು ಅಂತ ತಿಳ್ಕೊಂಡ್ರಲ್ವಾ? ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ
ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.